ಗೀತಾ ಮಹಾತ್ಮೆ. ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ವಿಪತ್ತಿನಲ್ಲಿ ವಿಚಲಿತನಾಗದೆ, ಸುಖಕ್ಕಾಗಿ ಹಂಬಲಿಸದೆ, ಮೋಹ ಭಯ ಕೋಪದಿಂದ ಮುಕ್ತನಾಗುವ ಮುನಿಯು ಸ್ಥಿತಪ್ರಜ್ಞನೆನಿಸಿಕೊಳ್ಳುವನು. ಸಂಸಾರವೆಂಬುದು ಸಾಗರಕ್ಕೆ ಸಮವಾದುದು. ಸಂಸಾರವೆಂಬ ಸಾಗರದಲ್ಲಿ ಸುಖ ದುಃಖಗಳೆಂಬ ಎರಡು ತೆರೆಗಳು. ಇಂತಹ ಸುಖ ದುಃಖಗಳೆಂಬ ತೆರೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಕೆಲವರು ಇಂತಹ ಸುಳಿಗೆ ಸಿಕ್ಕಿ ಅವುಗಳನ್ನು ಸರಿ ಮಾಡುವುದರಲ್ಲಿಯೇ ಅಮೂಲ್ಯವಾದ ಮಾನವ ಜನ್ಮವನ್ನು ಕಳೆದುಕೊಂಡಿರುತ್ತಾರೆ. ಸ್ಥಿತಪ್ರಜ್ಞನೆಂದರೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವವನು. ದುಃಖ ಬಂದರೆ ಅವನು ನೊಂದುಕೊಳ್ಳುವುದಿಲ್ಲ ಮತ್ತು ಸುಖ ಬಂದಾಗ ಅವನು ಹಿರಿಹಿರಿ ಹಿಗ್ಗುವುದಿಲ್ಲ. ಎರಡನ್ನು ಒಂದೇ ದೃಷ್ಟಿಯಿಂದ ಸ್ವೀಕರಿಸುವನು. ಈತನು ಮುಂದಿರುವ ಸುಖಕ್ಕಾಗಿ ಹಂಬಲಿಸುವಾಗ ಅದರ ಹಿಂದೆ ಇರುವ ದುಃಖವನ್ನು ಕೂಡ ಸ್ವೀಕರಿಸಬೇಕಾಗುವುದು ಎಂಬುದನ್ನು ಚೆನ್ನಾಗಿ ಅರಿತಿರುವನು. ಅಲ್ಲಿ ರಾಗ ಭಯ ಕ್ರೋಧಗಳನ್ನು ಗೆದ್ದವನು ಸ್ಥಿತಪ್ರಜ್ಞನೆನಿಸಿಕೊಳ್ಳುವನು. ಸತ್ಯವಾದ ವಸ್ತುವೇ ರಾಗವನ್ನುಂಟು ಮಾಡಿದರೆ ವಸ್ತುವಿನ ಮಿಥ್ಯತ್ವ ಸ್ವರೂಪವೇ ರಾಗವನ್ನು ತೊಲಗಿಸುತ್ತದೆ. ಸ್ಥಿತಪ್ರಜ್ಞನ ಮುಖ್ಯ ಗುಣಲಕ್ಷಣವೆಂದರೆ ದುಃಖೇಷ್ವನುದ್ವಿಗ್ನಮನಾಃ ಎನ್ನುವಂತೆ ಸ್ಥಿರಬುದ್ಧಿಯ ಮನುಷ್ಯನ ಅಂತಃಕರಣದಲ್ಲಿ ಉದ್ವೇಗ ಎನ್ನುವ ಮನಸ್ಥಿತಿಯೇ ಇರುವುದಿಲ್ಲ ಎನ್ನಲಾಗಿದೆ. ಸುಖೇಷು ವಿಗತಸ್ಪೃಹಃ ಎನ್ನುವಂತೆ ಸ್ಥಿರಬುದ್ಧಿ ಮನುಷ್ಯನ ಅಂತಃಕರಣದಲ್ಲಿ ಸ್ಪೃಹರೂಪಿ ದೋಷದ ನಿರಂತರ ಅಭಾವವನ್ನು ತೋರಿಸಲಾಗಿದೆ. ಮುನಿಯು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿರುವವನು. ಪ್ರಶಾಸ್ತ ನಿಶ್ಶೇಷ ಮನೋರಥಾಂತದ ಎನ್ನುವಂತೆ ಮನಸ್ಸಿನ ಊಹೆಗಳ ಹಂತವನ್ನು ದಾಟಿ ಪ್ರಭು ವಾಸುದೇವನೇ ಸರ್ವಸ್ವ ಎನ್ನುವಂತೆ, ಅಂದರೆ ವಾಸುದೇವ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭ ಎನ್ನುವಂತೆ ಅವನೇ ಸ್ಥಿತಧೀರ್ಮುನಿ ಅಥವಾ ಸ್ಥಿತ ಮನಸ್ಸಿನ ಮುನಿ ಎಂದು ಕರೆಯಲ್ಪಡುತ್ತಾನೆ. ಹರಿ ಓಂ.